2500 ವರ್ಷಗಳ ಶ್ರೀಮಂತ ಭಾಷೆಯನ್ನ ಶ್ರೀಮಂತವಾಗಿ ಉಳಿಸ್ಕೊಂಡು ಬಂದಿರುವ ಸಮಸ್ತ ಕನ್ನಡಿಗರಿಗೆ ನಿಮ್ಮ ಈ ಕಿರಿಕೀರ್ತಿಯ ಸಾದರ ಪ್ರಣಾಮಗಳು. ಇದು ಸರ್ಫ್ ಎಕ್ಸೆಲ್ ಅರ್ಪಿಸುವ ಹೆಮ್ಮೆಯ ಕನ್ನಡಿಗ ಮುನ್ನೋಟ. ಕೋಪೌಡ್ ಬೈ ಹ್ಯಾವೆಲ್ಸ್ ಫ್ಯಾನ್, ಸ್ಪೆಷಲ್ ಪಾರ್ಟ್ನರ್ ಐಟೆಕ್ಸ್ ಡಾಸ್ಲರ್, ಫೇರ್ ಅಂಡ್ ಲವ್ಲಿ, ಅಸೋಸಿಯೇಟ್ ಸ್ಪಾನ್ಸರ್ ಪಾಲಿಕ್ಯಾಬ್ ಮತ್ತು ಗೋಲ್ಡ್ ವಿನ್ನರ್. ಬರ್ಲಿ ಜೋರಾದ ಚಪ್ಪಾಳೆ. ನಿನ್ನೆ ಹೆಮ್ಮೆಯ ಕನ್ನಡಿಗ ಮುನ್ನೋಟದಲ್ಲಿ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಕರ್ನಾಟಕ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸಾಧನೆ ಮಾಡಿದೆ, ಕನ್ನಡಿಗರು ಯಾವ್ಯಾವ ಸಾಧನೆ ಮಾಡಿದ್ದಾರೆ, ಕನ್ನಡಿಗರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ವಿ, ವಾದ ವಿವಾದ ಮಾಡಿದ್ವಿ. ಸಾಕಷ್ಟು ಜನ ಗಣ್ಯರು ಬಂದು ಅವರ ಅನಿಸಿಕೆ, ಅಭಿಪ್ರಾಯ ಹಾಗೆ ಅವರಲ್ಲಿರೋ ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಆದ್ರೆ ಅದು ಅಲ್ಲಿಗೆ ಮುಗ್ದಿರ್ಲಿಲ್ಲ. ಇವತ್ತು ಅದು ಮತ್ತೆ ಮುಂದುವರಿತಾ ಇದೆ. ಇವತ್ತು ಸಹ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ, ವಾದ ವಿವಾದ ಮಾಡ್ತಾ ಇದ್ದೀವಿ. ಯಾವ್ದು ಸರಿ, ಯಾವ್ದು ತಪ್ಪು, ಹೇಗಿತ್ತು, ಹೇಗಾಯ್ತು, ಇದೆಲ್ಲದರ ಚರ್ಚೆ ನಡೆಯುತ್ತೆ. ಜೊತೆಗೆ ಅತಿಥಿಗಳು ಬರ್ತಾ ಇರ್ತಾರೆ. ಮನುಷ್ಯ ಮಾತಾಡಿದ್ದನ್ನ ಬರೆಯೋಕೆ ಲಿಪಿ ಕಂಡಿಡ್ದ. ಲಿಪಿ ಬಂದ್ಮೇಲೆ ಆಡದ ಮಾತುಗೊಂದು ರೂಪ ಬಂದು ಆ ರೂಪ ಪುಸ್ತಕದಲ್ಲಿ ಅಚ್ಚೆಯಾಗಿ ಮುಂದಿನ ಜನಾಂಗಕ್ಕೊಂದು ದಾಖಲೆ ಆಯ್ತು. ಸಾಲು ಸಾಲು ಬರಹಗಳು ಬದುಕಿಗೆ ಹತ್ತಿರವಾದಾಗ ಅವು ಸಾಹಿತ್ಯ ಆಯ್ತು. ಇಂತಹ ಬದುಕಿನ ಒಂದು ಭಾಗವಾದ ಸಾಹಿತ್ಯದ ಬಗ್ಗೆ ಮಾತಾಡೋಕೆ ನಮ್ಮವರು ತಯಾರಿದ್ದಾರೆ. ಆದ್ರೆ ಇದಕ್ಕೆ ಒಬ್ಬ ವಿಶೇಷ ಅತಿಥಿಯನ್ನ ಕರೆಯೋಣ. ಆದ್ರೆ ಅದಕ್ಕೆ ಮುಂಚೆ ನಿಮ್ಗೊಂದು ಪ್ರಶ್ನೆ. ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬರ್ತಿರೋ ಅತಿಥಿ ಯಾರು ಅಂತ ಕಂಡುಹಿಡಿಯೋಕೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಅದರಲ್ಲಿ ನಾನು 3 ಸುಳಿವುಗಳನ್ನ ಕೊಡ್ತೀನಿ. ಆ ಸುಳಿವುಗಳನ್ನ ಇಟ್ಕೊಂಡು ನೀವು ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಯಾವುದೇ ನಕಾರಾತ್ಮಕ ತಂತ್ರಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಕೇವಲ 1 ನಿಮಿಷಗಳ ಕಾಲಾವಕಾಶ ನಿಮಗಿರುತ್ತೆ. ಈಗ ಸುಳಿವು 1, 3000ಕ್ಕೂ ಹೆಚ್ಚು ಸಂಚಿಕೆಗಳನ್ನ ರಸಪ್ರಶ್ನೆಯ ರೂಪದಲ್ಲಿ ಮಾಡಿರುವಂತಹ ನಿರೂಪಕ. ಸುಳಿವು 2, ನಾಡೋಜ ಪ್ರಶಸ್ತಿ ಪುರಸ್ಕೃತ. ಹಾಗಾದ್ರೆ ಇವರು ಯಾರು? ಸೋಮೇಶ್ವರ್ ಸರ್. ಅವ್ರನ್ನ ವೇದಿಕೆ ಮೇಲೆ ಬಹಳ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ನಾಡೋಜ ನಾರಪ್ಪ ಸೋಮೇಶ್ವರ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮನ್ನ ಸಾವಿರಾರು ಕಂತುಗಳಲ್ಲಿ ಆ ಕಾರ್ಯಕ್ರಮದ ಮೂಲಕ ನೋಡಿ ನಾವೆಲ್ಲ ಬಹಳ ನಮ್ಮ ಜ್ಞಾನವನ್ನ, ನಮ್ಮ ಭಾಷೆಯನ್ನ, ವಿಜ್ಞಾನ, ಆರೋಗ್ಯ, ಸಾಹಿತ್ಯ, ಪುಸ್ತಕ ಕ್ಷೇತ್ರಗಳಲ್ಲಿ ನಮ್ಮ ಜ್ಞಾನವನ್ನ ಸಾಕಷ್ಟು ಇಂಪ್ರೂವ್ ಮಾಡಿದವರು ನೀವು. ನಡೆದಾಡುವ ಜ್ಞಾನ ಭಂಡಾರ ಒಂಥರ ನೀವು. ಅವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ನಿಟ್ಟಿನಲ್ಲಿ ಸರ್, ಸಾಹಿತ್ಯ ಅಂತಂದಾಗ ಕನ್ನಡ ಮತ್ತು ಸಾಹಿತ್ಯ ಅದ್ರ ವಿಚಾರವಾಗಿ ಏನು ಹೇಳಬೇಕು ಅಂತ? ಕನ್ನಡಿಗರಾದ ನಾವೆಲ್ಲ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಸಮಗ್ರವಾಗಿ ನಾವು ತಿಳ್ಕೋಬೇಕು. ಸರ್, ಸಹಜವಾಗಿ ನಿಮ್ಮ ಕಾರ್ಯಕ್ರಮಗಳಲ್ಲಿ ನೀವು ಪ್ರಶ್ನೆಗಳನ್ನು ಕೇಳ್ತಿದ್ರಿ, ಉತ್ತರಗಳನ್ನು ತಗೋತಾ ಇದ್ರಿ, ಪುಸ್ತಕಗಳನ್ನು ಕೊಡ್ತಿದ್ರಿ. ಈಗ ಸಾಹಿತ್ಯದ ವಿಚಾರವಾಗಿ ಒಂದಿಷ್ಟು ಮಾತುಕತೆಗಳು, ಅಂದರೆ ಹೆಮ್ಮೆಯ ಕನ್ನಡಿಗ ಕಾರ್ಯಕ್ರಮದ ಮುನ್ನೋಟದಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿದ್ವಿ. ಈಗ ನಿಮ್ಮ ಜೊತೆಗೆ ಸಾಹಿತ್ಯದ ಬಗ್ಗೆ ಒಂದಿಷ್ಟು, ಅವತ್ತಿನ ಸಾಹಿತ್ಯ, ಇವತ್ತಿನ ಸಾಹಿತ್ಯ, ಇದರ ನಡುವೆ ಒಂದಷ್ಟು ಮಾತುಕತೆಗಳು, ಚರ್ಚೆಗಳು ನಡೆಯುತ್ತೆ. ಸೊ ಹಾಗಾಗಿ ಅದರಲ್ಲಿ ನಿಮ್ಮ ಒಂದಿಷ್ಟು ಮಾಹಿತಿಗಳನ್ನು, ನಿಮಗನ್ಸಿದ್ದನ್ನು, ಸಾಹಿತ್ಯದ ಕುರಿತು ಒಂದಿಷ್ಟು ವಿಚಾರಗಳನ್ನು ನೀವು ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ಕನ್ನಡ ಸಾಹಿತ್ಯದ ಬಗ್ಗೆ ನಮಗೂ ಇನ್ನೊಂದಿಷ್ಟು ಅರ್ಥ ಆಗುತ್ತೆ, ಅರಿವಾಗುತ್ತೆ. ಖಂಡಿತ. ಪ್ರಭಾಕರ್ ಸರ್, ಸಾಹಿತ್ಯ, ಕನ್ನಡ ಸಾಹಿತ್ಯ ಬಹುಶಃ ಕವಿರಾಜ ಮಾರ್ಗ ಒಂದು ಅತ್ಯಂತ ಸಮೃದ್ಧವಾದ ಮತ್ತು ಕನ್ನಡತನದ ಎಲ್ಲ ಲಕ್ಷಣಗಳನ್ನು ಒಳಗೊಂಡ ಅಂತ ಒಂದು ಅದ್ಭುತವಾದ ಗ್ರಂಥ. ಆ ಗ್ರಂಥದಲ್ಲಿ ಪ್ರಸ್ತಾಪ ಮಾಡಿರುವಂತಹ ಅನೇಕ ಸಂಗತಿಗಳು ಭಾಷೆಗೆ ಸಂಬಂಧಪಟ್ಟಿರ್ಬೋದು, ಅಲಂಕಾರಕ್ಕೆ ಸಂಬಂಧಪಟ್ಟಿರ್ಬೋದು, ನಮ್ಮ ಅನೇಕ ಸೌಂದರ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ ಇರ್ಬೋದು, ನೃತ್ಯಕ್ಕೆ ಸಂಬಂಧಪಟ್ಟ, ಹೀಗೆ ಬಹುಮುಖವಾದಂತಹ ಅದರ ವಿಷಯಗಳನ್ನು ಗಮನಿಸಿದರೆ ಬಹುಶಃ ಅದಕ್ಕಿಂತಲೂ ಒಂದು 300 ವರ್ಷ ಮುಂಚೆ ಕನ್ನಡ ಸಂಪೂರ್ಣ ವಿಕಸಿತ ಹಂತದಲ್ಲಿ ಇತ್ತು ಅನ್ನೋದು ಸ್ಪಷ್ಟವಾಗತ್ತೆ. ಆ ನಂತರದಲ್ಲಿ ಪಂಪರನ್ನಾದಿಗಳನ್ನು ನಾವು ನೋಡ್ತೇವೆ. ಇದು ನಾನೊಬ್ಬ ಕರಾವಳಿ ಪ್ರದೇಶದಿಂದ ಬಂದವನಾಗಿ ಇದನ್ನು ಬಹಳ ಚೆನ್ನಾಗಿ ಗಮನಿಸಿದ್ದೇನೆ ಮತ್ತು ತುಂಬ ಅನುಭವಿಸ್ತಾ ಇದ್ದೇನೆ. ಕರಾವಳಿಯ ಪ್ರದೇಶಿಗರು ಎಲ್ಲರೂ ಮೂಲತಃ ಮಾತೃಭಾಷೆ ಬೇರೆ, ಕೊಂಕಣಿ, ತುಳು, ಹವ್ಯಕ, ಬ್ಯಾರಿ ಇತ್ಯಾದಿ ಭಾಷೆಗಳನ್ನು ಒಳಗೊಂಡವರು. ಆದರೆ ಕನ್ನಡಕ್ಕೆ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿದ ಮತ್ತು ಕನ್ನಡದ ಅನೇಕ ಮಾರ್ಗ ಪ್ರವರ್ತಕರು ಅನ್ನುವಂಥವರು ನಮ್ಮ ಕರಾವಳಿ ಭಾಗದಿಂದ ಬಂದಿದ್ದಾರೆ. ಮುಳಿಯ ತಿಮ್ಮಪ್ಪಯ್ಯನವರು ಇರ್ಬೋದು, ಸೇಡಿಯಾಪು ಕೃಷ್ಣ ಭಟ್ರಂಥವರು, ತೆಕ್ಕುಂಜ ಗೋಪಾಲ ಕೃಷ್ಣ ಭಟ್ರಂಥವರು, ಪಂಜೆ ಮಂಗೇಶ್ ರಾಯರು, ಗೋವಿಂದ ಪೈಗಳು, ಹೀಗೆ ಒಂದು ಉದ್ದ ಇವರೆಲ್ಲ ಗೋವಿಂದ ಪೈಗಳು, ಪಂಜೆ ಮಂಗೇಶ್ ರಾಯರು, MN ಕಾಮತರು ಎಲ್ಲ ಮೂಲತಃ ಮಾತೃಭಾಷೆ ಕೊಂಕಣಿ. ಆದರೆ ಕನ್ನಡಕ್ಕೋಸ್ಕರ ಅದ್ಭುತವಾದ ಕೆಲಸ ಮಾಡಿ ಸ್ವತಃ ಮಾಸ್ತಿಯವರೇ ಪಂಜೆ ಮಂಗೇಶ್ ರಾಯರು
ಕುರಿತು ಹೇಳುವಾಗ ಕನ್ನಡದ ಸಣ್ಣ ಕಥೆಗಳ ಪಿತಾಮಹ ಅಂತ ಕರೆದಿದ್ದಾರೆ. ಸಣ್ಣ ಕಥೆಗಳ ಜನಕ ಅಂತ ಹೇಳುವಂಥ ಮಾಸ್ತಿಯವರೇ ಪಂಜೆ ಮಂಗೇಶ್ವರಿ. ಹಾಗೆ ಕರಾವಳಿಯ ಅನೇಕ ಜನರು ಆದ್ಯರು. ಉದಾಹರಣೆ, ಸಾಮಾಜಿಕ ಕಾದಂಬರಿ ಕನ್ನಡದಲ್ಲಿ ಮೊಟ್ಟ ಮೊದಲು ಬರೆದವರೇ ಗುಲ್ವಾಡಿ ವೆಂಕಟರಾಯರು, ಇಂದಿರಾಬಾಯಿ. ಆ ಕಾಲದಲ್ಲಿ 1900 ಪ್ರಾರಂಭದಲ್ಲಿ ಒಂದು ಸ್ತ್ರೀಯರ ಸಮಸ್ಯೆಯನ್ನು ಇಟ್ಟುಕೊಂಡು ಅತ್ಯಂತ ಕ್ರಾಂತಿಕಾರಕವಾದ ಒಂದು ಕಾದಂಬರಿಯನ್ನು ಆ ಕಾಲದಲ್ಲಿ ಅವರು ಬರೆದಿದ್ದಾರೆ. ಹಾಗೆ ಸೇಡ್ಯಾಪು ಕೃಷ್ಣ ಭಟ್ರು ಛಂದಸ್ಸು ಅಲಂಕಾರಗಳಲ್ಲಿ ದೊಡ್ಡ ವಿದ್ವಾಂಸರು. ಬಹುಶಃ ಆ ಕಾಲದಲ್ಲಿ ಯಾರು ಕೃಷ್ಣಶಾಸ್ತ್ರಿಗಳ ಪ್ರಬುದ್ಧ ಕರ್ನಾಟಕದಲ್ಲಿ ನಡೆದ ಚರ್ಚೆಗಳನ್ನು ಗಮನಿಸಿದರೆ ಎಂಥ ಒಂದು ವಿದ್ವತ್ತಿನ ಪ್ರಪಂಚ ಆ ಕಾಲದಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅದೇ ವಿದ್ವತ್ತಿನ ಮೇರು ಶಿಖರವಾದ ಸೇಡಿಯಾಪರು ಪಳಮೆ ಅನ್ನುವಂಥ ಅದ್ಭುತವಾದ, ಅದರಲ್ಲಿ ನಾಗರಬೆತ್ತ ಅನ್ನುವಂಥ ಅದ್ಭುತವಾದ ಕಥೆ ಇದೆ. ವಿಶ್ವ ಸಾಹಿತ್ಯದಲ್ಲೇ ಗುರುತಿಸಿದಂಥ ಕತೆ. ಇದನ್ನು ಗಿರಟಿ ಗೋವಿಂದರಾಜ್ ಅವರು ಬರೀತಾರೆ ಒಂದು ಕಡೆ. ನಾಗರಬೆತ್ತ ಅನ್ನುವ ಕತೆ ವಿಶ್ವ ಕಥಾ ಸಾಹಿತ್ಯದಲ್ಲಿಯೇ ಅಗ್ರಗಣ್ಯವಾದ ಕಥೆ ಅಂತ. ಅಂದರೆ ಬ್ರಿಟಿಷ್ ಸಾಹಿತ್ಯ ಕಾಲದ ಒಂದು ನೋವಿನ ಕಥೆಯನ್ನು ಅದರಲ್ಲಿ ಬಹಳ ಅದ್ಭುತವಾಗಿ ನಮ್ಮ ಸಾರ್ವಜನಿಕರ ದೃಷ್ಟಿಯಿಂದ ಓದಲೇಬೇಕಾದ ಕೃತಿ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಇನ್ನು ಮಾರ್ಗದ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದರೆ ನಮಗೆ ತುಂಬ ದೊಡ್ಡ ಕೊಡುಗೆ ಕನ್ನಡದಲ್ಲಿ ಜೈನ ಕವಿಗಳದ್ದು. ಪಂಪ, ರನ್ನ, ಪೊನ್ನ ಇತ್ಯಾದಿ. ಅಂದರೆ ಅವತ್ತಿನ ಸಾಹಿತ್ಯಗಳಿಗೆ ಇದ್ದ ನಂಟು, ಅಂದರೆ ನೀವು ಹೇಳ್ತಿದ್ರಿ ಬ್ರಿಟಿಷರ ಜೊತೆಗಿನ ಆ ಹೋರಾಟ, ಆ ನೋವು, ಅವುಗಳನ್ನು ಸಹಿತ ಸಾಹಿತ್ಯದ ಮೂಲಕ ಜಗತ್ತಿಗೆ ಪರಿಚಯಿಸುವಂತಹ ಕೆಲಸಗಳು ಅವತ್ತಿನ ಸಾಹಿತ್ಯದಲ್ಲಿ ಆಗ್ತಾ ಇತ್ತು ಅಂತ. ಇವತ್ತಿನ ಸಾಹಿತ್ಯದ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಇಂದಿನ ಸಾಹಿತ್ಯ ತಮಿಳ್ನಾಡಲ್ಲಿ ತಮಿಳಿತ್ತು, ಕೇರಳದಲ್ಲಿ ಮಲಯಾಳಂ ಇತ್ತು, ಆಂಧ್ರ ಪ್ರದೇಶದಲ್ಲಿ ತೆಲುಗು ಇತ್ತು. ಆದರೆ ಕರ್ನಾಟಕದಲ್ಲಿ ಕನ್ನಡ ಇದೆ, ಇಲ್ಲ ಅಂತಲ್ಲ. ಯಾಕಂದರೆ 2500 ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ಅಷ್ಟು ಸಮೃದ್ಧವಾದಂಥ ಭಾಷೆ ಯಾವತ್ತೂ ಕೂಡ ಅದು ಅಳಿಸೋಗೋದಿಲ್ಲ. ಆದರೆ ಏನಾಗಿದೆ, ಕಾಲಕ್ಕೆ ತಕ್ಕನಂಗೆ ಬದಲಾಗ್ತಾ ಇದ್ದೀವಿ, ನಾವು ಹೊಂದ್ಕೊತಾ ಇದ್ದೀವಿ. ಆ ಕನ್ನಡ, ಹೊಸ ಕನ್ನಡ, ಹಳೆಗನ್ನಡ ಇತ್ತು, ಹೊಸಗನ್ನಡ ಆಯಿತು, ಅದ್ರ ಜೊತೆಗೆ ನಾವೇ ಒಂದು ಆಂಗ್ಲ ಕನ್ನಡ ಅಂತ ಒಂದು ನಾವೇ ಹುಟ್ಟಾಕ್ಬಿಟ್ಟಿದ್ದೀವಿ. ಸೊ ಅದೊಂದು ಕಂಟೆಂಪ್ರರಿ ಕನ್ನಡ. ನಾವು ಕನ್ನಡ ಉಳಿಸ್ಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇದೆ. ಆಂಗ್ಲ ಕನ್ನಡದಲ್ಲಿ ನಮ್ಮ ಸಾಹಿತ್ಯವನ್ನು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಅವ್ರು ಹೇಳ್ದಾಗೆ ಛಂದಸ್ಸು, ಈ ಷಟ್ಪದಿಗಳೆಲ್ಲ ತುಂಬಿಕೊಂಡಿರುವಂಥ ಕಾವ್ಯಗಳನ್ನ ಅರ್ಥ ಮಾಡ್ಕೊಂಡು ಓದೋಷ್ಟು ಸಮಯ ನಮ್ಮ ಜನಕ್ಕೆ ಇಲ್ಲದೆ ಇರ್ಬೋದು. ಆದರೆ ತುಂಬ ಸುಲಲಿತವಾಗಿ ಜನಕ್ಕೆ ಅರ್ಥ ಆಗೋ ಥರ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬೇಗ ಕಮ್ಯುನಿಕೇಟ್ ಆಗಿಬಿಡ್ಬೇಕು ಇವಾಗಿನ ಸಾಹಿತ್ಯ. ಹೌದು, ಅವಸರದಲ್ಲೇ ಹುಟ್ಟುವಂಥ ಸಾಹಿತ್ಯಗಳು ತುಂಬಾ ಇದೆ ಈಗಿನ ಸಮಯದಲ್ಲಿ. ಆದರೆ ಆ ಸಾಹಿತ್ಯದಲ್ಲೂ ಸತ್ವ ಇದೆ. ಇದು ನಾವು ಹೇಳುವಂಥ ಮಾತು. ಹೌದು, ಎರಡು ಕೇಳಿದ್ರಿ. 2 ವಿಚಾರ ನಾನು ಮಾತಾಡಬೇಕು. ಕವಿರಾಜ ಮಾರ್ಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಕವಿರಾಜ ಮಾರ್ಗದಲ್ಲಿ ಮಾರ್ಗಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ತನಗಿಂತಲೂ ಹಿಂದೆ ಇದ್ದಂತಹ ಕವಿಗಳು ಯಾರಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಸೂಚಿಸ್ತಾನೆ. ಅವರು ಬರೆದಂಥ ಕಾವ್ಯಗಳು ಯಾವಿದ್ವೋ ಅದರ ಹೆಸರನ್ನು ಹೇಳ್ತಾನೆ. ಸಂಸ್ಕೃತದ, ಹಾಗಾಗಿ ಸಂಸ್ಕೃತ ಅಲ್ಲ, ಅಚ್ಚ ಕನ್ನಡ ಕಾವ್ಯಗಳು. ಕವಿರಾಜ ಮಾರ್ಗಕ್ಕಿಂತಲೂ ಮೊದಲು ಅಸಂಖ್ಯ ಕಾವ್ಯಗಳು ರಚಿತವಾಗಿದ್ವು ಕನ್ನಡದಲ್ಲಿ. ಆದರೆ ನಮ್ಮ ದುರದೃಷ್ಟ ಅವು ಸಿಕ್ಕಿಲ್ಲ ನಮಗೆ. ಇದು ಮೊದಲನೇ ವಿಚಾರ ನಾನು ನಿಮಗೆ ಹೇಳಬೇಕಾದದ್ದು. 2ನೇದು, ಕರಾವಳಿಯ ಬಗ್ಗೆ ತಾವು ಮಾತಾಡ್ತಾ ಇದ್ವಿ. ಕರಾವಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ನಾವು ತಿಳ್ಕೋಬೇಕು. ಕ್ರಿಸ್ತ ಶಕ 150 ಅಂತ ಹೇಳ್ತಾರೆ. ಒಂದು ಗ್ರೀಕ್ ಪ್ರಹಸನ ದೊರೆಯುತ್ತೆ ನಮಗೆ 1899ರಲ್ಲಿ. ಈಜಿಪ್ಟ್ ಹತ್ರ ಆಕ್ಸಿರಿಂಕಸ್ ಅಂತ ಒಂದು ಸ್ಥಳ. ಅಗೀತಾ ಇರಬೇಕಾದ್ರೆ ಒಂದು ಪಿಂಗಾಣಿ ಜಾಡಿಯಲ್ಲಿ ಒಂದಷ್ಟು ಹಸ್ತಪ್ರತಿಗಳು ದೊರೆಯುತ್ತೆ. ಅದನ್ನೆಲ್ಲ ಪರಿಶೀಲಿಸುವಾಗ ಅದರಲ್ಲಿ ಒಂದು ಪ್ರಹಸನ ಕಂಡು ಬರುತ್ತೆ, ಗ್ರೀಕ್ ಭಾಷೆಯ ಪ್ರಹಸನ. ಆದರೆ ನಡುವೆ ಯಾವ್ಯಾವುದೋ ಭಾಷೆಗಳಿವೆ. ಕೊನೆಗೆ ತಜ್ಞರೆಲ್ಲ ಸೇರಿಕೊಂಡು ನಮ್ಮ ಗೋವಿಂದ ಪೈ, BA ಸಾಲೆತೊರೆ, ಹುಲ್ಸ್ ಅಂತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸ, ಇವರೆಲ್ಲರೂ ಸೇರಿ ಅಧ್ಯಯನ ಮಾಡಿ ಆ ಗ್ರೀಕ್ ಪ್ರಹಸನದಲ್ಲಿ ಕಂಡು ಬರ್ತಕ್ಕಂಥ ಭಾಷೆ ಕನ್ನಡ ಭಾಷೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಕತೆ ಎಷ್ಟು ಸೊಗಸಾಗಿದೆ ಗೊತ್ತಾ? ಗ್ರೀಸ್ ದೇಶದ ರಾಜಕುಮಾರಿ, ಕರಾವಳಿ ತೀರದ ವೀರ ನಾಯಕ. ಆಕೆಯನ್ನು ಹಾರಿಸ್ಕೊಂಬಂಡು ಮದುವೆ ಮಾಡಿಕೊಂಡು ಸುಖವಾಗಿರ್ತಾನೆ. ಆಕೆಯ ಸೋದರರು ಬರ್ತಾರೆ, ನೀನು ಹೀಗೆ ಬರೋದು ತರವಲ್ಲ, ಅಪ್ಪ ಅಮ್ಮಂದ್ರು ಯೋಚನೆ ಮಾಡ್ತಿದ್ದಾರೆ, ನಿನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೇವೆ, ಬಂದ್ಬಿಡು ನಮ್ಮ ಜೊತೆ. ಇಡೀ ಪ್ರಹಸನದ ಹೆಸರು ಚಾರಿಟಿ ಆನ್ ಮೈಮ್ ಅಂತ. ಆಕೆ ಯೋಚಿಸ್ತಾಳೆ, ಅಣ್ಣಂದ್ರು ಬಂದಿದ್ದಾರೆ, ಅಪ್ಪ ಅಮ್ಮಂದ್ರು ಹೇಳಿ ಕಳಿಸಿದ್ದಾರೆ, ಅವರ ಜೊತೆ ನಾನು ಹೋಗಬೇಕಾ? ಪ್ರೀತಿಯನ್ನು ಕೊಟ್ಟು ನಲುಮೆಯಿಂದ ನನ್ನನ್ನು ಸಾಕಿದ ಈ ಗಂಡನ ಬಳಿ ಉಳಿಬೇಕಾ? ನನ್ನ ಪ್ರಕಾರ ಗಂಡನ್ ಕರ್ಕೊಂಡು ಗ್ರೀಸ್ಗೆ ಹೋಗ್ಬಿಡ್ಬೇಕು. ಗಂಡ ಕರಾವಳಿ ತೀರದಲ್ಲಿ ಒಬ್ಬ ಅರಸನ ಹಾಗಿರ್ತಾನೆ ಅವನು ಯಾಕೆ ತನ್ನ ಊರನ್ನ ಬಿಟ್ಟು ಹೋಗ್ತಾನೆ? ತುಂಬಾ ಆಲೋಚನೆ ಮಾಡ್ತಾಳೆ ಆ ಹೆಣ್ಣು ಮಗಳು. ಕೊನೆಗೆ ಆಕೆ ನಿರ್ಧರಿಸೋದು ಏನು ಅಂದ್ರೆ, ತನ್ನ ಸಖಿಗೆ ಕನ್ನಡ ಭಾಷೆಯಲ್ಲಿ ಹೇಳ್ತಾಳೆ, ಬೇರೆ ಕೊಂಚ ಮಧುವನ್ನ ಪಾತ್ರಕ್ಕೆ ಹಾಕಿತಾ ಅಂತ. ಮಧುಪಾನ ಮಾಡುವ ಸಂದರ್ಭ ಬೇರೆ ಮಧುವನ್ನ
ಸಖಿಗೆ ಗೊತ್ತಾಗುತ್ತೆ, ತಂದು ಕೊಡ್ತಾಳೆ. ಆ ಬೇರೆ ಮಧು ವಿಷ ಆಗಿರುತ್ತೆ, ಕುಡಿದು ಆತ್ಮಹತ್ಯೆ ಮಾಡ್ಕೋತಾಳೆ. ಅಣ್ಣಂದ್ರ ಜೊತೆನೂ ಹೋಗೋಲ್ಲ, ಗಂಡನ ಜೊತೆನೂ ಇರಲ್ಲ. ಇದು ಚಾರಿತಿಯಾನ್ ಮೈಮ್ ಅಂತಕ್ಕಂಥ ಗ್ರೀಕ್ ನಾಟಕದಲ್ಲಿ ಬರುವಂತ ಕರ್ನಾಟಕದ ಕರಾವಳಿ ತೀರದ ಅರಸನ ಕತೆ. ಕನ್ನಡದ ಸಂಭಾಷಣೆಗಳು ಸಹ ನಮ್ಮಲ್ಲಿ ಉಂಟು. ಹಾಗಾಗಿ ಕರಾವಳಿ ತೀರ ಏನಿದೆ ಅದು ಕರ್ನಾಟಕದ ಇತಿಹಾಸವನ್ನ ಬರೆಯೋದರಲ್ಲಿ ಅದ್ಭುತವಾದ ಪಾತ್ರವನ್ನ ವಹಿಸಿದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಕುದುರೆಗಳು ಎಲ್ಲಿಂದ ಬರ್ತಿದ್ವು? ಅರಬ್ಬರಿಂದ ತರಿಸ್ಕೋತಾ ಇದ್ರು. ಹೇಗೆ ತರಿಸ್ಕೋತಾ ಇದ್ರು? ಸಮುದ್ರ ಮಾರ್ಗದ ಮೂಲಕ. ಹಾಗಾಗಿ ಕರಾವಳಿ ತೀರದಲ್ಲಿ ಏನು ಮಂಗಳೂರು, ಬಂಟ್ವಾಳ ಇವೆಲ್ಲ ಪ್ರದೇಶಗಳಿವೆ, ಸಮುದ್ರ ತೀರಗಳಿವೆ, ಬಂದರುಗಳಿವೆ. ಅವುಗಳ ಮೂಲಕ ಕುದುರೆಗಳನ್ನು ತರಿಸ್ಕೋತಾ ಇದ್ರು ವಿಜಯನಗರದ ಅರಸರು. ಬಹಮನಿ ಅರಸರು ಅಲ್ಲಿಂದಲೇ ತರಿಸ್ಕೋತಾ ಇದ್ರು. ಹಾಗಾಗಿ ಕರಾವಳಿ ಕನ್ನಡ ನಾಡಿನ ಅವಿಭಾಜ್ಯ ಅಂಗ ಬಹುದೊಡ್ಡ ಕೆಲಸವನ್ನ ಮಾಡಿ. ತಾವು ಹೇಳಿದ್ರಿ ದಿಢೀರ್ ಸಾಹಿತ್ಯ ಇವತ್ತು ಸೃಷ್ಟಿಯಾಗ್ತಾ ಇದೆ ಅಂತ. ಏನು ಮಾಡೋಣ ಹೇಳಿ, ಮನೇಲಿ ಶುಚಿಯಾಗಿ ರುಚಿಯಾಗಿ ಅಡುಗೆ ಮಾಡಿದ್ರು ನಮಗೆ ದರ್ಶನೀಯ ದಿಢೀರ್ ದೋಸೆನೇ ಬೇಕು. ಇದು ತಾತ್ಕಾಲಿಕವಾದರೆ ಚಿಂತೆ ಇಲ್ಲ, ಆದರೆ ಇದೇ ಶಾಶ್ವತ, ಇದೇ ಅಂತಿಮ ಅಂತ ಭಾವಿಸಿದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂ ಹಾಳಾಗುತ್ತೆ. ನರ್ಕಕ್ಕೆ ಇಳಿಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲ್ಸಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನ್ಸನಿ ಕಾಣೆ ಅಂತ GP ರಾಜರತ್ನಂ ಅವರು ಸಾಹಿತ್ಯನ ಹೆಂಗೆ ಬಾಣ ಹೊಡೆದಂಗೆ ಹೊಡೆದಿದ್ದಾರೆ ಅಂದರೆ ನಮ್ಮ ಎದೆಗೆ ನಾಟ್ಕೊಂಡಿರೋದು ನಮ್ಮ ಕನ್ನಡತನವನ್ನು ಎತ್ತಿ ತೋರಿಸ್ತದೆ. ಏನಪ್ಪ ಇವತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಸಾಹಿತ್ಯ ಅನ್ನೋದು ವಿದ್ಯಾವಂತರಿಂದ ಉಗಮ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಿದ್ಯಾವಂತರು ಕೂಡ ಸಾಹಿತ್ಯವನ್ನು ಮಾಡ್ತಾ ಇದ್ರು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜಾನಪದ ಸಾಹಿತ್ಯಕ್ಕೆ ಯಾವುದೇ ಬರವಣಿಗೆ ಇಲ್ಲ. ಜನರ ಬಾಯಿಂದ ಬಾಯಿಗೆ ಅರ್ಧಂಥ ವಿಚಾರಗಳು ಜಾನಪದ ಸಾಹಿತ್ಯ ಆಯಿತು. ಮುಂದೆ ದಾಸ ಸಾಹಿತ್ಯ ಆಯಿತು. ಜಾನಪದ ಸಾಹಿತ್ಯದಲ್ಲಿ ನೋಡೋದಾದರೆ ಒಂದು ರಾಗಿ ಕಲ್ಲನ್ನ ಬೀಸಬೇಕಾದ್ರೂ ಒಂದು ಸಾಂಗ್ಗಳನ್ನ ಆಡ್ತಾ ಇದ್ರು. ಅವ್ರ ಜೊತೆಲಿ ಒಬ್ರಿಗೊಬ್ರು ಸೇರ್ಕೊಂಡು ಆಡ್ತಾ ಇದ್ರು. ಬೆಳಗಾನೆದ್ದು ನಾನ್ ಯಾರ್ಯಾರ ಮಹತಾಯಿ ಮೆಲ್ಲಮ್ಮ ರಾಗಿಯ, ಎಂಥ ಸಾಲುಗಳು ಇವೆಲ್ಲ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ, ಇಂಥ ಒಂದು ಬರವಣಿಗೆಗಳನ್ನು ಕೊಟ್ಟಂಥವ್ರು ನಮ್ಮ ಜಾನಪದ ಸಾಹಿತ್ಯರು. ಯಾವುದೇ ವಿದ್ಯಾವಂತರಲ್ಲ, ಬಾಯಿಂದ ಬಾಯಿಗೆ ಆಡ್ಕೊಂಡು ಸಾಹಿತ್ಯ ಅಂತಕ್ಕಂಥದ್ದು ಬೆಳೆದು ಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮಾತನ್ನ ಹೇಳಬೇಕಿಲ್ಲಿ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಕನ್ನಡಿಗರು ಅಂದರೆ ಯಾರಪ್ಪ ಅಂದರೆ ಓದು ಬರಹ ಏನೂ ಬೇಕಿಲ್ಲ, ಆದರೆ ಕಾವ್ಯ ಅಂದರೆ ಏನು, ಅದು ಹೇಗಿರಬೇಕು, ಅದರ ಎಲ್ಲ ಲಕ್ಷಣಗಳನ್ನು ಸಮಗ್ರವಾಗಿ ವಿಮರ್ಶೆ ಮಾಡಬಲ್ಲಂಥ ಸಾಮರ್ಥ್ಯ ಉಳ್ಳಂಥ ಜನ ಕನ್ನಡಿಗರು. ಅದೇ ಮಾತನ್ನೇ ತಾವು ಹೇಳಿದ್ರು. ಹೌದು ಸರ್, ಕನ್ನಡ ಸಾಹಿತ್ಯ ಅಂತ ಬಂದಾಗ ಕನ್ನಡದ ಆಸ್ತಿ ಕನ್ನಡಿಗ ಅಂತ ಹೇಳ್ತಾರೆ, ಕನ್ನಡಿಗನ ಆಸ್ತಿ ಕನ್ನಡ ಅಂತ ಹೇಳ್ತಾರೆ. ಕನ್ನಡ ಮತ್ತು ಕನ್ನಡಿಗ ಇವೆರಡಕ್ಕೂ ಆಸ್ತಿ ನಮ್ಮ ಸಾಹಿತ್ಯ ಆಗುತ್ತೆ. ಕಾರಣ ಕರ್ನಾಟಕದಲ್ಲಿ ಸಾಹಿತ್ಯ ಭಂಡಾರ ಅನ್ನೋದು ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಅವರು ಮಾತಾಡುವಾಗ ಹೇಳಿದರು 2000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಇದೆ ಸರ್. ಅದು ಏನನ್ನ ಹೇಳುತ್ತೆ ಅಂದರೆ, ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ ಅಂದರೆ ಆಟೋಮೆಟಿಕಲಿ ಕನ್ನಡದ ಸಾಹಿತ್ಯಕ್ಕೂ ಕೂಡ 2000 ವರ್ಷದ ಇತಿಹಾಸ ಇದೆ ಅಂತಾನೆ ಅರ್ಥ. ಶ್ರೀ ವಿಜಯನನ್ನ ನೀವು ನೆನಪು ಮಾಡ್ಕೊಂಡ್ರಿ. ಅದೇ ಶ್ರೀ ವಿಜಯ ಮುಂದೆ ಇನ್ನೊಂದು ಮಾತು ಹೇಳ್ತಾನೆ, ಅದನ್ನ ಸರ್ ಹೇಳಿದ್ರು, ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳಂತ ಹೇಳಿ. ಅಂದ್ರೆ ಕುಳಿತು ಓದಿದವರಲ್ಲ, ಆದರೂ ಕೂಡ ಕವಿತೆಗಳನ್ನು ಬರೆಯುವಂತಹ ಬುದ್ಧಿವಂತರು ಕನ್ನಡ ನಾಡಿನ ಜನರು ಅಂತ ಹೇಳಿ. ಅವರು ಅವತ್ತಿನ ದಿನ ಈ ಮಾತನ್ನ ಹೇಳಿರ್ಬೋದು, ಆದರೆ ಅದು ಇವತ್ತಿಗೂ ಕೂಡ ಸರ್ವಶ್ರೇಷ್ಠವಾದಂತಹ ಮಾತು. ಇವತ್ತಿನಿಂದ ಮುಂದಿನ 1000 ವರ್ಷಗಳು ಕಳೆದ್ರೂ ಕೂಡ ಅದು ಸರ್ವಶ್ರೇಷ್ಠವಾಗಿಯೇ ಉಳಿಯುವಂತಹ ಮಾತು, ಕನ್ನಡಿಗರನ್ನ ರೋಮಾಂಚನಗೊಳಿಸುವಂತಹ ಮಾತು. ಮತ್ತೆ ನೀವು ಹೇಳಿದ್ರಿ ಮಾತಾಡುವಾಗ ಪಂಪನನ್ನ ನೆನಪು ಮಾಡ್ಕೊಂಡ್ರಿ. ಸರ್, ನೀವು ಪಂಪನನ್ನ ನೆನಪು ಮಾಡ್ಕೊಂಡ್ರಿ, ಸ್ವಲ್ಪ ಚಂಪನ್ ಕಡೆನೋ ಬನ್ನಿ ಸರ್. ಈಗಿನ ಚಂಪನ್ ಕಡೆ ಬಂದ್ರೆ ಪಂಪ ಅವತ್ತು ಹೇಳಿದ್ದೇನು, ಆರಂಕುಶವ ಮಿಟ್ಟೊಡೆ ನೆನೆವುದೆನ್ನ ಮನವು ವನವಾಸಿ ದೇಶದೊಳ ಅಂತ ಹೇಳಿ. ಆದರೆ ನಮ್ಮ ಚಂಪಾ ಕವಿ ಹೇಳಿದ್ದೇನು, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಹೇಳಿ. ಇವತ್ತು ನೀವು ಯಾವುದೇ ಕನ್ನಡ ಪರ ಸಂಘಟನೆಗಳನ್ನು ತಗೊಳ್ಳಿ, ಯಾವುದೇ ಕನ್ನಡ ಪರ ಹೋರಾಟಗಳನ್ನು ತಗೊಳ್ಳಿ, ಯಾವುದೇ ಕನ್ನಡ ಪರ ಚಳುವಳಿಗಳನ್ನು ತಗೊಳ್ಳಿ, ಮೊದಲು ಬರೋ ಘೋಷಣೆನೇ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಬನ್ನಿ ನಮ್ಮ ಸಂಗಡ. ಎಷ್ಟು ಅದ್ಭುತವಾದಂಥದ್ದು ಇದು, ಪ್ರತಿಯೊಬ್ಬರು ಹೇಳ್ತಾರೆ. ಇನ್ನು ನೀವು ಪಂಪನ ಬಗ್ಗೆನೇ ಮಾತಾಡಿದ್ರಿ, ಅದೇ ಪಂಪನ ಬಗ್ಗೆ ನಮ್ಮ ಕುವೆಂಪು ಕೂಡ ಹೇಳ್ತಾರೆ ಸರ್. ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ಅದನ್ನ ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು ಅಂತ ಅನ್ಸುತ್ತೆ, ಅಷ್ಟು ಚಂದ ಹೇಳ್ತಾರೆ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು,
ಕಾಮನ ಬಿಲ್ಲನು ಕಾಣುವ ಕವಿಯೊಳು ತೆಕ್ಕನೆ ಮನಮೈ ಮರೆಯುವುದು, ಪಂಪನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ, ಕುಮಾರವ್ಯಾಸ ನಾಲಿಪ ಕಿವಿಯಿದು ಕನ್ನಡವೇ ನಿತ್ಯ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿ. ಅಂದರೆ ಕನ್ನಡದ ಅಭಿಮಾನ ಅನ್ನೋದು ಅವತ್ತಿನ ಸಾಹಿತ್ಯದಲ್ಲಿ ಮಾತ್ರ ಇಲ್ಲ, ಇವತ್ತಿನ ಸಾಹಿತ್ಯದಲ್ಲೂ ಕೂಡ ಇದೆ. ಸ್ನೇಹಿತರು ಹೇಳಿದರು ನರಕಕ್ಕಿಳಿಸಿ ನಾಲಿಗೆ ತಿಳಿಸಿ ಅಂತ ಹೇಳಿ. ಅದ್ಭುತವಾದಂಥ ಸಾಹಿತ್ಯ ಸರ್. ಪ್ರತಿಯೊಬ್ಬ ಕನ್ನಡಿಗ ರೋಮಾಂಚನಗೊಳ್ಳುವಂತಹದ್ದು. ಆ ಮಾತುಗಳನ್ನು ಕೇಳಿದರೆ ಪ್ರತಿಯೊಬ್ಬ ಕನ್ನಡಿಗ ಹೆಮ್ಮೆ ಪಡುವಂತಹದ್ದು. ಕಾರಣ ಆ ಕವಿತೆಯಲ್ಲಿ ಒಂದು ಕತೆ ಬರುತ್ತೆ. ಆ ಕತೆ ಎಷ್ಟು ಚಂದ ಇರುತ್ತೆ ಅಂದರೆ, GP ರಾಜರತ್ನಂ ಆ ಕವಿತೆ ಮೊದಲಲ್ಲಿ ಹೇಳ್ತಾರೆ, ಹೆಂಡ ಹೆಡ್ತಿ ಕನ್ನಡ ಪದಗಳು ಅಂದರೆ ರತ್ನಂಗ್ ಪ್ರಾಣ, ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ ಅಂತ ಹೇಳಿ. ಅಂದರೆ GP ರಾಜರತ್ನಂ ಅನ್ನೋರು ಒಬ್ರು ಕವಿ. ಅವ್ರನ್ನ ನಾವು ಕುಡುಕ ಕವಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಯಾವ ಥರ ಅದೊಂದು ಬಿರುದು ಅಷ್ಟೇ. ಅವರು ಕುಡುಕರಾಗಿದ್ರು ಇಲ್ವೋ ನಮಗೆ ಗೊತ್ತಿಲ್ಲ. ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇರಲಿಲ್ಲ. ಹೌದು. ಬಟ್ ಅದು ಅನ್ನೋದು ಒಂದು ಬಿರೋದನ್ನು ತಿಳ್ಕೊಂಡಿರೋದಷ್ಟೇ. ಅದರ ಕತೆ ಹೇಳ್ತೇನೆ ನಾನು. ಅವರ ಹೆಂಡತಿಗೆ ಕ್ಷಯ ಕಾಯಿಲೆ, ಆಸ್ಪತ್ರೆಯಲ್ಲಿದ್ದಾರೆ. ಪ್ರತಿದಿನ ಹೋಗಿ ಬರಬೇಕಾದ್ರೆ ದಾರಿಯ ಮಧ್ಯೆ ಒಂದು ಗಡಂಗು, ಆ ಗಡಂಗನ್ನು ದಾಟಿಕೊಂಡು ಹೋಗಬೇಕು ಪಡ್ಖಾನೆ. ಅಲ್ಲಿಗೆ ಹೋದಾಗ ಅಲ್ಲಿನ ಜನರನ್ನ ನೋಡ್ತಾರೆ, ಅವರ ಮಾತು ವರ್ತನೆಯನ್ನ ಗಮನಿಸ್ತಾರೆ, ಅದನ್ನು ತಮ್ಮ ಕಾವ್ಯದಲ್ಲಿ ತರ್ತಾರೆ. ಏನಿಷ್ಟು ಚೆನ್ನಾಗಿ ಬರೀತಿದಾರಲ್ಲ ಇವರು ಎಷ್ಟು ಹಾಕಿರ್ಬೋದು ಗುಂಡು ಅಂತ ಕೆಲವರು ಕೇಳಿದ್ರು. ಖಂಡಿತ ಇಲ್ಲ. ಆದರೆ ಸೂಕ್ಷ್ಮವಾಗಿ ಜನರ ವರ್ತನೆಯನ್ನು ನೋಡುವ, ಅಧ್ಯಯನ ಮಾಡುವ, ವಿಶ್ಲೇಷಿಸುವ ಸಾಮರ್ಥ್ಯ ರಾಜರತ್ನಂಗಿತ್ತು. ಹೌದು ಸರ್. ಆದರೆ ಅವರು ಬರೆದಿರುವಂಥ ಸಾಹಿತ್ಯ ಏನಿದೆ, ಸ್ನೇಹಿತರು ಹೇಳಿದರು, ಅವರಿಗೆ ಹೆಂಡ ಹೆಂಡತಿ ಮತ್ತು ಕನ್ನಡ ಪದಗಳು ಈ 3 ವಿಷಯ ಅಂದರೆ ಪಂಚಪ್ರಾಣ. ಅವರ 3 ಬಿಟ್ಟು ಬೇರೆ ಯಾವುದಕ್ಕೂ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ಮುಂದೆ ಹೇಳ್ತಾರೆ, ಒಂದು ವೇಳೆ ದೇವರು ನನ್ನ ಹತ್ರ ಪ್ರತ್ಯಕ್ಷ ಆಗಿ ಬಂದ ಅಂತ ಇಟ್ಕೊಳ್ಳಿ, ನನಗೆ ಆ ದೇವರು ಹೇಳ್ತಾನೆ ಹೆಂಡ ಕುಡಿಯೋದು ಬಿಟ್ಬಿಡು ರತ್ನ ಅಂತ ಹೇಳಿ, ಆಗ ನಾನು ಖುಷಿಯಾಗಿ ಕುಡಿಯೋದನ್ನ ಬಿಟ್ಬಿಡ್ತೀನಿ. ಹಾಗೆ ಆ ದೇವರು ಮುಂದೆ ಹೇಳ್ತಾನೆ, ರತ್ನ ನೀನು ನಿನ್ನ ಹೆಂಡ್ತಿನ ಬಿಟ್ಬಿಡು ಅಂತ ಹೇಳಿ, ಆಗಲೂ ನಾನು ಖುಷಿಯಾಗಿ ನನ್ನ ಹೆಂಡ್ತಿನೂ ಬೇಕಾದರೂ ಬಿಟ್ಬಿಡ್ತೀನಿ ಅಂತ. ಅದೇ ದೇವರು ಮತ್ತೆ ಮುಂದೆ ಇನ್ನೊಂದು ಪ್ರಶ್ನೆ ಬೇಡ್ತಾನೆ, ರತ್ನ ಕನ್ನಡ ಪದಗಳು ಆಡೋದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ಅಂತ. ಆಗ ಈ JP ರಾಜರತ್ನಂ ಅವ್ರು ಹೇಳ್ತಾರೆ, ಕನ್ನಡ ಸುದ್ದಿ ಕೇಂದ್ರ ಬಂದರೆ ಮಾನ ಉಳಿಸೋಕ್ಕಿಲ್ಲ ಅಂತ ಹೇಳಿ. ಅಂದರೆ ಕನ್ನಡವನ್ನು ನಿಲ್ಲಿಸ್ಬೇಕು, ಕನ್ನಡವನ್ನು ರದ್ದುಗೊಳಿಸ್ಬೇಕು, ಕನ್ನಡವನ್ನು ಬಿಟ್ಬಿಡ್ಬೇಕು ಅಂತ ಬಂದರೆ ನೀನು ದೇವರೇ ಆಗಿರೋ, ನಾನು ಕೇರ್ ಮಾಡೋದಿಲ್ಲ, ನಿನ್ನ ಜೊತೆನೇ ಗಲಾಟೆಗೆ ಬರ್ತೀನಿ ಅಂತ ಹೇಳಿ. ಇಂತಹ ಅಭಿಮಾನವನ್ನು ಈಗಿನ ಕಾಲದ ಕವಿಗಳು ಕೂಡ ಕೊಟ್ಟಿದ್ದಾರೆ ಸರ್. ನೀವು ಶ್ರೀ ವಿಜಯನ ಕಾಲದಲ್ಲಿ ಮಾತ್ರ ಕನ್ನಡ ಅಭಿಮಾನ ಇಲ್ಲ, ಪಂಪನ ಕಾಲದಲ್ಲಿ ಮಾತ್ರ ಕನ್ನಡ ಅಭಿಮಾನ ಇಲ್ಲ, ಕುವೆಂಪು ಕಾಲದಲ್ಲೂ ಕನ್ನಡ ಅಭಿಮಾನ ಇದೆ, ದ ರಾ ಬೇಂದ್ರೆ ಕಾಲದಲ್ಲೂ ಕನ್ನಡ ಅಭಿಮಾನ ಇದೆ, ಚಂಪನ ಕಾಲದಲ್ಲೂ ಕನ್ನಡ ಅಭಿಮಾನ ಇದೆ, ಈಗಿನ ಚಂದ್ರಶೇಖರ ಕಂಬಾರರ ಕಾಲದಲ್ಲೂ ಕನ್ನಡ ಅಭಿಮಾನ ಇದೆ. ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು. ಆದರೆ ಒಂದು ಸರಳವಾದ ಪ್ರಶ್ನೆಯನ್ನು ಹಾಕಬೇಕಾಗಿದೆ. ಹೇಳಿ ಸರ್. ಇವತ್ತು ಕನ್ನಡ ಏನಾದರೂ ಅಳಿತಾ ಇದ್ದರೆ ಅದಕ್ಕೆ ಯಾರು ಕಾರಣ ಅಂದರೆ ನಾವೇ ಕಾರಣರು, ನಮ್ಮ ಹೆತ್ತವರು ಕಾರಣರು. ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದೇವೆ, ಕನ್ನಡ ಮಾಧ್ಯಮದಲ್ಲಿ ಓದಿಸಿದ್ರೆ ಏನೋ ಒಂದು ಕೀಳರಿಮೆ. ನಮ್ಮ ಸರ್ಕಾರವೂ ಸಹ ಕನ್ನಡ ಶಾಲೆಗಳನ್ನು ಮುಚ್ಚಿ ಇಂಗ್ಲೀಷ್ ಶಾಲೆಗಳನ್ನು ಆರಂಭಿಸ್ತಾ ಇದೆ. ಇವತ್ತು ಯಾವುದೇ ಮಗುವಿನ ಹತ್ರ ಮಾತಾಡೋಕೆ ಹೋಯ್ತು ಅಂದರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡೋದು. ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯನ್ನು ರಾಜ್ಯ ಮಟ್ಟದಲ್ಲಿ ಆಯೋಜಿಸಿದಾಗ ಅನೇಕ ವಿದ್ಯಾರ್ಥಿಗಳು, ಸರ್ ನೀವು ಕನ್ನಡದಲ್ಲಿ ಪ್ರಶ್ನೆ ಕೇಳ್ತೀರಾ ಸರ್, ಉತ್ತರ ಕೊಡೋಕ್ಕಾಗಲ್ಲ, ವೈ ಕಾಂಟ್ ಯು ಟ್ರಾನ್ಸ್ಲೇಟ್ ಇಟ್ ಇನ್ ಟು ಇಂಗ್ಲೀಷ್? ಅಪ್ಪ, ಇದು ಕನ್ನಡ ವಾಹಿನಿ, ಕನ್ನಡ ಕ್ವಿಜ್ ಕಾರ್ಯಕ್ರಮ. ಕನ್ನಡವನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ನನಗೂ ಇದೆ, ನಿಮ್ಮ ಹೆತ್ತವರಿಗಿದೆ, ಕನ್ನಡದ ಜನತೆಗಿದೆ. ನೀನು ಯಾಕಪ್ಪ ಒಂಚೂರು ಕಲಿಯಬಾರ್ದು? ಕಷ್ಟವಾದ ಶಬ್ದಗಳಿದ್ರೆ ನಾನು ಹೇಳ್ಕೊಡ್ತೇನೆ, ಆದರೆ ಎಲ್ಲವನ್ನೂ ಇಂಗ್ಲೀಷ್ ಮಯ ಮಾಡು ಅಂದರೆ ಹೇಗೆ? ಭಯ ಆಗ್ತಾ ಇದೆ ನನಗೆ. ಮುಂದಿನ ತಲೆಮಾರಲ್ಲಿ ಕನ್ನಡದ ಈ ಅಭಿಮಾನ ಉಳಿಯುತ್ತಾ? ಇಲ್ಲ, ಈಗ ಇವತ್ತಿನ ಮಕ್ಕಳಲ್ಲಿ ಓದುವ ಮತ್ತು ಬರೆಯುವ ಭಾಷೆಯಾಗಿ ಅಂತೂ ಕನ್ನಡ ಉಳಿದಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಅಂದರೆ ಕನ್ನಡ ಪುಸ್ತಕಗಳು ಉಳಿಯೋದೆಲ್ಲಿ, ಕನ್ನಡ ಮಾಧ್ಯಮ ಉಳಿಯೋದೆಲ್ಲಿ, ಕನ್ನಡ ಸಿನಿಮಾ ಉಳಿಯೋದೆಲ್ಲಿ, ಕನ್ನಡ ಸಾಹಿತ್ಯ ಉಳಿಯೋದೆಲ್ಲಿ, ಕನ್ನಡ ಸಂಗೀತ ಉಳಿಯೋದೆಲ್ಲಿ? ಸಾಧ್ಯ ಇಲ್ಲ. ಆ ಭಯ ಪ್ರತಿಯೊಬ್ಬ ಕನ್ನಡಿಗನಿಗೂ ಇದೆ. ಆದರೆ ಇನ್ನೂ ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೇಕು ನಿಮ್ಮಿಂದ. ಹಾಗಿದ್ಮೇಲೆ ಏನು ಪರಿಹಾರ ಇದಕ್ಕೆ? ಪರಿಹಾರ ಅದೇ ನೀವೇ ಹೇಳಿದ ಹಾಗೆ, ತಪ್ಪು ನಮ್ದು ಅಂತ ಅಂದ್ಮೇಲೆ ತಿದ್ಕೊಳ್ಳೋಕೆ ನಮಗೆ ಅವಕಾಶ ಇರೋದು, ನಾವೇ ತಿದ್ಕೊ. ಅಪ್ಪ ಅಮ್ಮಂದರಿಗೆ ಒಂದು ಸಲಹೆ ಕೊಡ್ಬೋದು, ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸಿ, ಇಂಗ್ಲೀಷನ್ನು ಕಲಿಸಿ, ಇಂಗ್ಲೀಷರಿಗಿಂತಲೂ ಚೆನ್ನಾಗಿ ಇಂಗ್ಲೀಷನ್ನು ಮಾತನಾಡುವ ಹಾಗೆ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ, ತಪ್ಪಿಲ್ಲ. ಆದರೆ ಇಂಗ್ಲೀಷ್ ಏನಿದ್ರೂ ಹೊಸಲಿನ ಹೊರಗೆ, ಮಗು ಹೊಸಲಿನ ಒಳಗೆ ಬಂದಾಗ ಸಂಪೂರ್ಣ ಕನ್ನಡ ಮಗು ಆಗಬೇಕು. ಅಪ್ಪ ಅಮ್ಮಂದರು ಕನ್ನಡದಲ್ಲಿ ಮಾತಾಡಬೇಕು. ಮಗು ತನ್ನ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಮನಸ್ಸಿನ ತೊಳಲನ್ನು ಎಲ್ಲವನ್ನೂ ಕನ್ನಡದಲ್ಲಿ ಹೇಳಬೇಕು.
ಮಕ್ಕಳಿಗೆ ಕನ್ನಡದಲ್ಲಿ ಕತೆ ಹೇಳಿ. ಕತೆ ಓದುವ ಅಭ್ಯಾಸ ಯಾಕೆ ಇವತ್ತು ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ? ಅಪ್ಪ ಅಮ್ಮಂದ್ರು ಮಕ್ಕಳಿಗೆ ಕಥೆನೇ ಹೇಳಲ್ಲ. ನಮ್ಮ ಅಪ್ಪ ಅಮ್ಮಂದ್ರು ನಮಗೇನು ಮಾಡ್ತಿದ್ರು ಅಂದರೆ, ನಾವೆಲ್ಲ ಚಿಕ್ಕೋರಾಗಿದ್ದಾಗ ಒಂದು ಕಥಾ ಪುಸ್ತಕವನ್ನು ತಗೊಂಡ್ರೆ ಏಕಪಾತ್ರಾಭಿನಯ, ರಾಕ್ಷಸ ಬಂದ, ಧ್ವನಿ ಬದಲಾವಣೆ ಆಗ್ತಾ ಇತ್ತು, ಕೈ ಕಾಲುಗಳು ಹೀಗೆ, ಕಣ್ಣಿಶಿಷ್ಟಪ್ಪ, ಏನ್ ಮಾಡ್ದ ಗೊತ್ತಾ ಅಂದಾಗ ಹೆದರ್ಕೊಂಡು ನಾವು ಕೂತ್ಕೋತಾ ಇದ್ವಿ. ರಾಜಕುಮಾರಿಯನ್ನ ಎತ್ಕೊಂಡು ನಮಗೆ ಭಯ, ಅಯ್ಯೋ ರಾಜಕುಮಾರಿನ ಹೊತ್ಕೊಂಡು ಹೋಗ್ತಿದ್ದಾನಲ್ಲ. ಹೀಗೆ ಭಾವನೆಗಳು ಉಕ್ಕುವ ಹಾಗೆ ಕತೆಗಳನ್ನ ಓದಿ ಹೇಳ್ತಾ ಇದ್ರು ನಮ್ಮ ಹಿರಿಯರು, ನಮ್ಮ ಹೆತ್ತವರು. ಆದರೆ ಇವತ್ತು ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವ. ಹಾಗಿದ್ದ ಮೇಲೆ ಕನ್ನಡಕ್ಕೆ ನಾಳೆ ಏನಾದರೂ ತೊಂದರೆ ಆದರೆ ಅವರನ್ನೋ ಇವರನ್ನೋ ಬೈಬೇಡಿ, ನಿಮ್ಮನ್ನೇ ಬೈಯೋದು, ನೇರವಾಗಿ ನಿಮ್ಮನ್ನೇ. ಅದ್ಭುತವಾಗಿ ಹೇಳಿದ್ರಿ ಸರ್. ಸಾಹಿತ್ಯದ ವಿಚಾರ ಬಂದಾಗ ಅದು ಒಂದು ಚರ್ಚೆಯಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಮುಗಿಯುವಂಥದ್ದೇ ಅಲ್ಲ. ಯಾಕಂದ್ರೆ ಕನ್ನಡ ಸಾಹಿತ್ಯ ನೀವು ಹೇಳಿದಾಗೆ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ಸಾಹಿತ್ಯದ ಬಗ್ಗೆ ಸಾಕಷ್ಟು ಮಾತಾಡಬೇಕಾಗ್ತದೆ. ಆದರೆ ಇಷ್ಟು ಹೊತ್ತು ನಮ್ಮ ಜೊತೆಗಿತ್ತು ಈ ಒಂದು ಹೆಮ್ಮೆಯ ಕನ್ನಡಿಗ ಮುನ್ನೋಟ ಕಾರ್ಯಕ್ರಮದಲ್ಲಿ ಸಾಹಿತ್ಯದ ಬಗ್ಗೆ ಸಾಕಷ್ಟು ತಮಗಿರುವ ಅರಿವನ್ನ ಹೇಳಿದಿರಿ, ಜೊತೆಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಎದುರು ಮಂಡಿಸಿದಿರಿ. ನಿಮ್ಮ ಈ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕಳೆದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಜಿ ಕನ್ನಡದ ಪರವಾಗಿ ನಮ್ಮ ಕಡೆ ಒಂದು ಪುಟ್ಟ ಸನ್ಮಾನವನ್ನು ತಾವು ಸ್ವೀಕರಿಸಬೇಕು. ದಯವಿಟ್ಟು ಆಸೀನರಾಗಬೇಕು. ಸರ್, ಸಹಜವಾಗಿ ನೀವು ನಿಮ್ಮ ಕಾರ್ಯಕ್ರಮಗಳಿಗೆ ಬಂದವರಿಗೆ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದು ಉಡುಗೊರೆಯನ್ನು ಕೊಡ್ತಿದ್ರಿ. ಇದು ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ, ಕಿರು ಉಡುಗೊರೆ ಜಿ ಕನ್ನಡದ ವತಿಯಿಂದ. ತುಂಬ ತುಂಬ ಸಂತೋಷ. ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀರಿ ತಾವು. ತಮ್ಮ ಈ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ದೊರೀಲಿ, ಕನ್ನಡದ ಲಾಭ ಕನ್ನಡಿಗರಿಗೆ ಆಗಲಿ ಅಂತ ಆ ಭುವನೇಶ್ವರಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮಸ್ಕಾರ. ಅದ್ಭುತವಾಗಿ ಹೇಳಿದ್ರಿ ಸರ್. ಎಲ್ರಿಗೂ ನೀವು ಕೊಡಬೇಕಾದ್ರೆ ಪುಸ್ತಕವನ್ನ ಹೆಸರು ಹೇಳಿ, ಲೇಖಕರ ಹೆಸರು ಹೇಳಿ ಕೊಡ್ತಿದ್ರಿ. ಬಟ್ ಇದ್ರೊಳಗೆ ಏನಿದೆ ಅನ್ನೋದನ್ನ ನೀವೇ ಓಪನ್ ಮಾಡಿ ಕರ್ನಾಟಕದ ಜನತೆಗೆ ತೋರಿಸ್ಬೇಕು. ಖಂಡಿತ. ದಯವಿಟ್ಟು. ಅದ್ಭುತವಾದ ಪುಸ್ತಕ ಇದು. ಹೆಸರು ಸ್ವಾತಂತ್ರ್ಯದ ಓಟ ಅಂತ, ಕಾದಂಬರಿ ಪುಸ್ತಕ. ಬೊಳುವಾರು ಅವರು ಬರೆದಿರೋ. ಬೊಳುವ ಅವರು ಮುಸ್ಲಿಮರಾಗಿದ್ದರು, ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿಯಾಗಿದ್ದರು. ಕನ್ನಡ ಭಾಷೆಯನ್ನು ಎಷ್ಟು ಸೊಗಸಾಗಿ ಮಾತಾಡ್ತಾರೆ, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಕೆಲವು ಸಲ ಹೊಟ್ಟೆ ಉರಿಯಾಗುತ್ತೆ. ಅಷ್ಟು ಚೆನ್ನಾಗಿ ಬರೀತಾರೆ ನಮ್ಮ ಬೊಳುವಾರು ಅವರ ಈ ಸ್ವಾತಂತ್ರ್ಯದ ಓಟ ಕೃತಿಯನ್ನು ನಾನು ಕೊಟ್ಟಿದ್ದೀರಿ. ತುಂಬ ಸಂತೋಷ. ಈ ಕಾದಂಬರಿಯನ್ನು ಓದಿ ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನು ಪರಿಚಯ ಮಾಡಿಕೊಡ್ತೇನೆ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನಮಗೂ ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ, ಹಾಗೆ ನಿಮ್ಮ ಅದ್ಭುತ ಕನ್ನಡ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಬಂದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದ. ಸ್ವಾಗತ. ಇದು ಸರ್ಫೆಕ್ಸಲ್ ಅರ್ಪಿಸುವ ಹೆಮ್ಮೆಯ ಕನ್ನಡಿಗ ಮುನ್ನೋಟ. ಕೋಪೌಡ್ ಬೈ ಹ್ಯಾವೆಲ್ಸ್ ಫ್ಯಾನ್, ಸ್ಪೆಷಲ್ ಪಾರ್ಟ್ನರ್ ಐಟೆಕ್ಸ್ ಡಾಜ್ಲರ್, ಫೇರ್ ಅಂಡ್ ಲವ್ಲಿ, ಅಸೋಸಿಯೇಟ್ ಸ್ಪಾನ್ಸರ್ ಪಾಲಿಕ್ಯಾಬ್ ಮತ್ತು ಗೋಲ್ಡ್ ವಿನ್ನರ್. ಸಿನಿಮಾ ಇದೊಂದು ಅದ್ಭುತ ಮಾಧ್ಯಮ. ಸಾಕಷ್ಟು ಜನರ ವಾದ ಏನು ಅಂತಂದ್ರೆ, ಒಂದು ಭಾಷೆ ಉಳಿಬೇಕು ಅಂದ್ರೆ, ಹಾಗೆ ಒಂದು ಭಾಷೆ ಬೆಳಿಬೇಕು ಅಂತಂದ್ರೆ ಸಿನಿಮಾದ ಪಾತ್ರ ಬಹಳ ದೊಡ್ಡದು ಅಂತ. ಯಾಕಂದ್ರೆ ಜನಸಾಮಾನ್ಯನಿಗೆ ತಲುಪುವ ಬಹಳ ದೊಡ್ಡ ಮಾಧ್ಯಮ, ಬಹಳ ಪ್ರಭಾವಿ ಮಾಧ್ಯಮ ಈ ಸಿನಿಮಾ. ಈಗ ನಮ್ಮ ಹೆಮ್ಮೆಯ ಕನ್ನಡಿಗ ಮುನ್ನೋಟದಲ್ಲಿ ಬರ್ತಾ ಇರೋ ವಿಷಯ ಕನ್ನಡ ಸಿನಿಮಾ. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ, ಸಿನಿಮಾ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವ್ರು ಯಾರಾದರೂ ನಮ್ಮ ವೇದಿಕೆಯಲ್ಲಿದ್ದರೆ ಅದಕ್ಕೊಂದು ಅರ್ಥ. ಯಾಕಂದ್ರೆ ನಾವುಗಳು ಸುಮ್ಮನೆ ಕುತ್ಕೊಂಡು ಸಿನಿಮಾ ಹಂಗೆ, ಸಿನಿಮಾ ಹಿಂಗೆ, ಸಿನಿಮಾ ಹಂಗಿರುತ್ತೆ ಹಿಂಗಿರುತ್ತೆ ಅನ್ನೋದಕ್ಕಿಂತ ಸಿನಿಮಾನ ಹತ್ತಿರದಿಂದ ನೋಡಿದವರು, ಸಿನಿಮಾದ ಬಹಳ ದೊಡ್ಡ ದೊಡ್ಡ ನಟರನ್ನ, ಅದರಲ್ಲೂ ಕನ್ನಡದ ಮೇರು ನಟರನ್ನ, ಅವರನ್ನೆಲ್ಲ ಬಹಳ ಹತ್ತಿರದಿಂದ ನೋಡಿದಂತಹ ಒಬ್ಬ ಮಹಾನ್ ನಟ, ಹಿರಿಯ ನಟ ನಮ್ಮ ಜೊತೆಗಿದ್ರೆ ಅದ್ರ ಗತ್ತೆ ಬೇರೆ, ಅದ್ರ ಗಮ್ಮತ್ತೇ ಬೇರೆ. ಪ್ರೀತಿಯಿಂದ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿವರಾಮಣ್ಣ. ಮೊದಲನೇದಾಗಿ ನಮ್ಮ ಪ್ರೀತಿಯ ಶಿವರಾಮಣ್ಣನವರಿಗೆ ಈ ವೇದಿಕೆಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಒಂಥರ
ಚಿತ್ರರಂಗದ ಭೀಷ್ಮ ಅಂತಾನೆ ಕರಿಬಹುದು ನಿಮ್ಮನ್ನ. ಅಲ್ಲ, ಎಲ್ಲ ಯಾವ ಅರ್ಥದಲ್ಲಾದ್ರು ಎರಡೂ ಅರ್ಥದಲ್ಲಿ, ದಾಡಿ ನೋಡಿದ್ರು ಭೀಷ್ಮನೇ. ಹಾಗಾಗಿ ಈ ನಿಮ್ಮ ಎಕ್ಸ್ಪೀರಿಯನ್ಸ್, ಅನುಭವ, ಅದರ ನಿಟ್ಟಿನಲ್ಲಿ ಹೇಳೋದಾದ್ರೂ ನೀವು ಭೀಷ್ಮನೇ. ಹೆಸರಿಟ್ಟಿದ್ದೀರಾ, ಅದರಿಂದ ನಾನು ತೃಪ್ತಿಯಿಂದ ಅಣ್ಣ ಅವರಿಂದ ಹಿಡಿದು ವಿಷ್ಣುದಾದ ಅವ್ರ ಜೊತೆ ಸಾಕಷ್ಟು ದಶಕಗಳಿಂದ ನೀವು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀರಿ, ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಬಂದಿದ್ದೀರಿ, ಸಿನಿಮಾನ ಅನುಭವಿಸ್ತಾ ಬಂದಿದ್ದೀರಿ. ಏನ್ ಹೇಳ್ತೀರಿ ಕನ್ನಡ ಸಿನಿಮಾದ ಬಗ್ಗೆ, ಸಿನಿಮಾದ ಪಾತ್ರ ಮತ್ತು ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಸಿನಿಮಾದ ಪಾತ್ರ? ಸಿನಿಮಾ ರಂಗ ಅನ್ನೋದೇ ಬಹಳ ಪ್ರಬಲವಾದಂತ ರಂಗ. ಹೌದು, ಜನಗಳ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಅದು. ಯಾಕೆ ಅಂತ ಹೇಳಿದ್ರೆ, ನಾನು ಯಾವತ್ತೂ ಹೇಳ್ತೀನಿ, ಸಿನಿಮಾ ಸಾಯೋಲ್ಲ, ಸಿನಿಮಾದಲ್ಲಿರೋರು ಸಾಯ್ತಾರೆ. ಆದ್ರೆ ಯಾರೇ ಆಗಲಿ ನಮ್ಮಿಂದ ಅಗಲದವರು ಯಾವತ್ತೂ ನಾವು ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ ಆ ಚಿತ್ರಗಳನ್ನ ನೋಡುವಾಗ, ಹೌದು, ಆ ಮೇಲಿಂದ ಮೇಲೆ ಆ ಚಿತ್ರಗಳನ್ನ ನೋಡಿದ್ರೆ, ಏನ್ರಿ 1934 ಮಾರ್ಚ್ 3ನೇ ತಾರೀಕು ಕನ್ನಡದ ವಾಕ್ಚಿತ್ರ ಬಿಡುಗಡೆ ಆದಂತ, ಅಂದ್ರೆ ಈ ಮಾರ್ಚ್ ತಿಂಗಳಲ್ಲೇನೆ ಕನ್ನಡ ಚಿತ್ರರಂಗದ ಹುಟ್ಟಿದ ಹಬ್ಬನ ನಾವು ಆಚರಣೆ ಮಾಡ್ತೀವಿ. ಮಾರ್ಚ್ 3ನೇ ತಾರೀಕು 1934 ಬಿಡುಗಡೆ ಆದ ಚಿತ್ರ ಸತಿ ಸುಲೋಚನ. ಧೀಮಂತ ಕಲಾವಿದರೆಲ್ಲ ಅಭಿನಯಿಸಿದಂತ ಚಿತ್ರ. ಆದ್ರೆ 2 ಚಿತ್ರಗಳು ಸಿದ್ಧ ಆಯಿತು ಆ ವರ್ಷದಲ್ಲಿ. ಇನ್ನೊಂದು ಚಿತ್ರ ಯಾವ್ದು ಗೊತ್ತಾ? ಯಾಕೆಂದ್ರೆ ಇದ್ರ ವಿಷಯನೇ ಹೆಚ್ಚಿಗೆ ಪ್ರಚಾರ ಮಾಡ್ತಾ ಇರ್ತಾರೆ, ಅದಕ್ಕೆ ಅದು ಗೊತ್ತಾಗಲ್ಲ. 2 ಚಿತ್ರಗಳು ಸಿದ್ಧ ಆಯ್ತು, ಅದು ಸ್ವಲ್ಪ ತಡ ಆಯ್ತು ಬಿಡುಗಡೆ ಆಗೋಕೆ. ಸತಿ ಸುಲೋಚನ ಬಿಡುಗಡೆ ಆಯ್ತು. ಇನ್ನೊಂದು ಚಿತ್ರ ಯಾವುದು? ಭಕ್ತ ಧ್ರುವ. ತುಂಬಾ ಚೆನ್ನಾಗಿ ಅದು ಕೂಡ ಮೂಡಿ ಬಂತು. ಚಿತ್ರಮಂದಿರದಲ್ಲಿ ಆ ಧ್ರುವ ತಪಸ್ ಮಾಡ್ತಾ ಇದ್ರೆ ಕಾಡಲ್ಲಿ, ಆ ಹುಲಿ ಶಬ್ದ ಬಂತಂತೆ. ಬಂದ ತಕ್ಷಣ ಜನಗಳೆಲ್ಲ ಎದ್ದು ಓಡೋಗ್ಬಿಟ್ರಂತೆ ಥಿಯೇಟ್ರಿಂದ. ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ಹೇಗಿರುತ್ತೆ ಅಂತ. ಯಾಕೆಂದ್ರೆ ವಿದೇಶದಲ್ಲಿ, ರಷ್ಯಾದಲ್ಲಿ ಒಂದು ಚಿತ್ರ ಮಾಡುವಾಗ ಬರೀ ಮುಖ ಮಾತ್ರ ಕಾಣಿಸ್ತಂತೆ. ಮೊದಲು ಕ್ಲೋಸಪ್ ಬರೀ ಮುಖ ಮಾತ್ರ ಆ ಚಿತ್ರದಲ್ಲಿ ಮೂಡಿ ಬಂದಾಗ ಜನ ಎಲ್ಲ, ನೋಡು ಇಲ್ಲೊಬ್ಬ ಮನುಷ್ಯ, ಕೈ ಕಾಲು ಏನೂ ಇಲ್ಲ, ಬರೀ ಮುಖನೇ ಇದೆ ಮನುಷ್ಯನಿಗೆ ಅಂತ. ಹಾಗೆ ಚಿತ್ರರಂಗ ಬೆಳೆದ ರೀತಿ, ನಡೆದು ಬಂದ ರೀತಿ ಆ ಥರ. ಇಷ್ಟೇ ಅಲ್ಲ, ವಿಷಯ ಇನ್ನೂ ಸಿಕ್ಕಾಬಿಟ್ಟೆ ಇದೆ ಮಾತಾಡೋಕ್ಕೆ. ಇವ್ರನ್ನ ಕೂರಿಸಿ ಇನ್ನಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡೋಣ. ಮತ್ತೊಮ್ಮೆ ಶಿವರಾಮಣ್ಣನವರಿಗೆ ವೇದಿಕೆಗೆ ಸ್ವಾಗತವನ್ನು. ಶಿವರಾಮಣ್ಣ, ಇಲ್ಲಿ 2 ತಂಡ ಇದೆ. ಅಂದರೆ ಇಲ್ಲಿ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ನಾವು. ಅಂದರೆ ಕೆಲವರಿಗೆ ಅವತ್ತಿನ ಸಿನಿಮಾಗಳು ತುಂಬ ಇಷ್ಟ, ಕೆಲವರಿಗೆ ಇವತ್ತಿನ ಸಿನಿಮಾಗಳು ಸಹಿತ ಕನ್ನಡದ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ, ನಮ್ಮ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಿದೆ ಅನ್ನೋದು ಕೆಲವರ ವಾದ. ಆ ನಿಟ್ಟಿನಲ್ಲಿ ಯಾವುದರ ವಿರೋಧವೂ ಯಾರೂ ಇಲ್ಲ. ಆದರೆ ಈ ಹಂತದಲ್ಲಿ ಈ ತರಹದ ಸಿನಿಮಾಗಳು ಬಹಳ ಮುಖ್ಯ ಅಂತ ಇವ್ರು ಹೇಳ್ತಾರೆ. ಬಲಪಂಥ ಅಂತ ಏನಿಲ್ಲ, ಆ ತರಹದ ಪಂಥಗಳಿರಲಿಲ್ಲ. ಕನ್ನಡ ಚಿತ್ರರಂಗದ ಒಂದು ವೈಭವವನ್ನ 2 ತಂಡಗಳು ಅವರವರ ದೃಷ್ಟಿಕೋನದಲ್ಲಿ ಹೇಳ್ತಾ ಹೋಗ್ತಾರೆ. ನಿಮ್ಮ ಜೊತೆಲಿ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಅವ್ರ ಜೊತೆಗೆ ಶೇರ್ ಮಾಡಿಕೊಂಡು ಯಾರು ಸರಿ, ಯಾರು ತಪ್ಪು, ಯಾರ ವಾದ ಏನು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕಷ್ಟೇ. ಸರ್, ಮೊದಲನೇದಾಗಿ ನಿಮ್ಮ ಕಡೆಯಿಂದ. ಸರ್ ನಮಸ್ತೆ. ಹಳೆಯ ಚಿತ್ರಗಳಲ್ಲಿ ತತ್ವ ಇತ್ತು, ಮೌಲ್ಯ ಇತ್ತು, ಸಿದ್ಧಾಂತಗಳಿತ್ತು. ಆವತ್ತಿನ ಚಿತ್ರಗಳಲ್ಲಿ ವೈಭವೀಕರಣ ಯಾವ್ದ್ರಲ್ಲಿತ್ತು ಅಂದ್ರೆ ಕಥೆಯಲ್ಲಿರ್ತಿತ್ತು. ಒಬ್ಬ ನಟ ಅಂದ್ರೆ ಪ್ರೇಕ್ಷಕರನ್ನ ಅವಿಭಕ್ತ ಕುಟುಂಬ ಕುಳಿತುಕೊಂಡು ಸಿನಿಮಾ ನೋಡಿ ಬದಲಾದಂತ ಸಿನಿಮಾಗಳು ಸಾಕಷ್ಟು. ಉದಾಹರಣೆಗೆ ಬಂಗಾರದ ಮನುಷ್ಯ ಅಂತಕ್ಕಂಥ ಒಂದು ಚಿತ್ರ 2 ವರ್ಷಗಳ ಕಾಲ ಸತತವಾಗಿ ಓಡಿದೆ ಅಂದ್ರೆ ಆ ಚಿತ್ರದ ಒಂದು ಸಂಭಾಷಣೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಆ ಮೌಲ್ಯಗಳಿರ್ಬೋದು, ಆ ನಟನೆ ಇರ್ಬೋದು, ಆ ಗಟ್ಟಿತನ, ಪಾಯ ಅಂತೀವಲ್ಲ, ತಳಪಾಯ ಅನ್ನೋದು ಬಹಳ ಅದ್ಭುತವಾಗಿತ್ತು ಆ ಚಿತ್ರದಲ್ಲಿ. ಒಂದೊಂದು ಪಾತ್ರ ಕೂಡ ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾ ಇತ್ತು. ಎಷ್ಟೋ ಜನ ರೈತಾಪಿ ಜನರು ಬೆಂಗಳೂರಿಗೆ ಬಂದಂಥವ್ರು ಮತ್ತೆ ನಾನು ವ್ಯವಸಾಯ ಮಾಡಬೇಕು ಅಂದ್ರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂದ್ರೆ ಆಗದಿರೋಂಥ ಕೆಲಸ ಏನಿಲ್ಲ, ಮಾಡಿ ತೋರಿಸ್ಬೋದು ಅನ್ನೋದನ್ನ ನಮ್ಮ ಮೇರುಂಟ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂಥ ಒಂದು ನಟನೆಯ ಬಂಗಾರದ ಮನುಷ್ಯ ಇವತ್ತು 1000 ಚಿತ್ರಕ್ಕೆ ಸಮ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸತ್ಯ. ಇದು ಅವತ್ತಿನ ದಿನಗಳಲ್ಲಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅವತ್ತಿನ ಸಿನಿಮಾಗಳಲ್ಲಿ ಆ ಮೌಲ್ಯ ಇತ್ತು, ಆ ತಾಕತ್ತಿತ್ತು, ಒಂದೊಂದು ಪಾತ್ರಗಳು ಒಂಥರ ಹೃದಯದೊಳಗೆ ನಾಟ್ತಾ ಇತ್ತು. ಅಂದ್ರೆ ಎಷ್ಟೋ ಜನ ಹಳ್ಳಿಯಿಂದ ಸಿಟಿಗೆ ಬಂದವರು, ಇಲ್ಲಾಗಿರೋ ಇದೊಂದು ಸಿನಿಮಾ ನೋಡಿ ನಾನು ಬದಲಾಗಬೇಕು, ಬಾ ನಾನು ಏನೋ ಮಾಡ್ತೀನಿ ಅಂತ ಹಳ್ಳಿಗೆ ಹೋಗ್ತಾರೆ. ಅಂದ್ರೆ ಅದು ಅವತ್ತಿಂದು ಅಲ್ಲ, ಅದು ಮೌಲ್ಯಭರಿತವಾಗಿತ್ತು. 2 ವರ್ಷಗಳ ಕಾಲ ಸತತವಾಗಿ ನಮ್ಮ ಬೆಂಗಳೂರು ಸ್ಟೇಟ್ ಟಾಕೀಸ್ನಲ್ಲಿ ಅದು ಪ್ರದರ್ಶನ ಆಯಿತು. ಏನು ಕಾರಣ ಹಾಗೆ ಹೋಗ್ಬೇಕಾದ್ರೆ ಅಂದ್ರೆ ಅದು ಕಥೆಯ ಆಧಾರಿತ ಚಿತ್ರ. ಹೌದು, ಕಥಾ ಆಧಾರಿತ ಚಿತ್ರಗಳು ಜನಗಳ ಮನಸ್ಸಿನಲ್ಲಿ ಉಳಿಯುತ್ತೆ. ಯಾಕೆಂದ್ರೆ ಅವರು ಅದನ್ನ ಕಥೆಯಾಗಿ ಓದಿರ್ತಾರೆ, ಅದನ್ನ ಪಾತ್ರಗಳ ಮೂಲಕ ಅದನ್ನ ಚಿತ್ರದಲ್ಲಿ ನೋಡ್ಬೇಕು ಅನ್ನೋ ಒಂದು ಆಸೆ, ಆಕಾಂಕ್ಷೆ, ಕಾತುರತೆ ಇರುತ್ತೆ. ಹಾಗಾಗಿ ಅದು ಮೂಡಿ ಬಂತು. ಕರುಣೆಯೇ ಕುಟುಂಬದ ಕಣ್ಣು ಅಂತ ಒಂದು ಚಿತ್ರ ಮೊಟ್ಟ ಮೊದಲ ಕಥೆಯನ್ನು ಆಧರಿಸಿ ಮಾಡಿದಂತ ಕನ್ನಡ ಚಿತ್ರ. ಅದು
ಧರ್ಮ ದೇವತೆಯನ್ನು ಕೃಷ್ಣಮೂರ್ತಿ ಪುರಾಣಿಕರ ಕಥೆಯನ್ನು ತಗೊಂಡು ಮೊದಲು ಅದನ್ನ ಚಿತ್ರೀಕರಣ ಮಾಡಿದಂಥ ಚಿತ್ರ ಬಲಪಂಥಿ ಪುರಾಣ. ಇವತ್ತಿನ ಸಿನಿಮಾಗಳು ಅವತ್ತಿನ ಸಿನಿಮಾಗೆ ಎಷ್ಟು ಡಿಫ್ರೆಂಟ್ ಆಗಿದೆ? ಹೇಗೆ ಅಂದ್ರೆ ಅವತ್ತಿನ ಸಿನಿಮಾಗಳಲ್ಲಿ ಏನೋ ಒಂದು ಮೌಲ್ಯ ಇರ್ತಿತ್ತು, ಇವತ್ತಿನ ಸಿನಿಮಾಗಳಲ್ಲಿ ಏನಿದೆ ಹಂಗಾದ್ರೆ? ನಮಸ್ಕಾರ, ನನ್ನ ಹೆಸರು ಹಿಮಶ್ರೀ ಅಂತ. ಅವತ್ತಿನ ಸಿನಿಮಾದಲ್ಲಿ ಖಂಡಿತ ಮೌಲ್ಯಗಳಿದೆ. ಅದನ್ನ ನಮ್ಮ ತಂದೆ ತಾಯಿ ಈಗೂ ನಮ್ಮನ್ನು ಕೂರಿಸಿ ನೋಡಿ ಹಿಂಗಿತ್ತು ಹಿಂಗಿರ್ಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಇವತ್ತು ಇಲ್ಲ ಅನ್ನೋದನ್ನ ನಾನು ಒಪ್ಕೊಳಲ್ಲ. ಎಷ್ಟೊಂದು ಸಿನಿಮಾಗಳು ಬಂದಿದೆ ಇತ್ತೀಚೆಗೆ, ರಾಜ್ಕುಮಾರ್ ಆಗಿರಲಿ, ಯಜಮಾನ ಆಗಿರಲಿ, KGF ಆಗಿರಲಿ. KGF ಒಂದು ಕಮರ್ಷಿಯಲ್ ಫೈಟಿಂಗ್ ಫಿಲಮ್ ಅಂತ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ,